ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಿರ್ಮಿಟ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾದಂತಹ ಈ ಗಿರ್ಮಿಟ್ನ ಹೇಗೆ ಮಾಡೋದು, ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇವಾಗ ಒಂದು ಬಾಳ್ಗೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ ನಂತರ ಇದಕ್ಕೆ ಶೇಂಗಾ ಅಂದರೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಒಂದು 3 ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಕಡಲೆ ಬೀಜ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಅದೇ ಬಾಳ್ಗೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು, ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, 3 ಹಸಿಮೆಣಸಿಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಸಿಮೆಣಸಿಕಾಯಿನ ಸೇರಿಸ್ಕೋಬೋದು. ಇಲ್ಲಿ ನಾನು 2 ಉದ್ದ ಮೆಣಸಿಕಾಯಿನ ಹಾಗೆ ಇಡೀದನ್ನೇ ಹಾಕಿದ್ದೀನಿ. ಯಾಕಂದರೆ ಗಿರ್ಮಿಟ್ ಜೊತೆಗೆ ಈ ಉಪ್ಪು ಹಚ್ಚಿದ ಮೆಣಸಿಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಮಧ್ಯದಲ್ಲಿ ಉಪ್ಪನ್ನ ಹಚ್ಚಿಬಿಟ್ಟು ಇದೇ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸಪ್ರೇಟ್ ಮಾಡೋದೇನು ಅಂತ ಇದರಲ್ಲೇ ಮಾಡ್ತಾಯಿದ್ದೀನಿ. ಮೆಣಸಿಕಾಯಿ ಫ್ರೈ ಆದ ನಂತರ ಅದನ್ನ ಒಂದು ಪ್ಲೇಟಿಗೆ ತೆಗೆದು ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅಂದರೆ ಹಸಿ ಸ್ಮೆಲ್ ಒದಗಿದ ನಂತರ ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಹಾಗೆ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿದ್ದೀನಿ. ಇವಾಗ ಇದೆಲ್ಲನೂ ಮಿಕ್ಸ್ ಮಾಡಿಬಿಡೋಣ. ಇವಾಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಈ ಗಿರ್ಮಿಟ್ಟಿಗೆ ಮಾಮೂಲಿ ನಾವು ಮಂಡಕ್ಕಿ ಮಾಡ್ತಾಯಿದ್ರೆ ಮಂಡಕ್ಕಿನ ಈ ಥರ ಹುಳಿ ಬೆಲ್ಲ ಏನು ಕೂಡ ಬೇಕಾಗೋದಿಲ್ಲ. ಗಿರ್ಮಿಟ್ ಅಂತ ಬಂದಾಗ ಈ ಹುಳಿ ಮತ್ತು ಬೆಲ್ಲ ಹಾಕಲೇಬೇಕು. ಅಂದಾಗಲೇ ಅದು ಟೇಸ್ಟ್ ಕೊಡುತ್ತೆ, ಗಿರ್ಮಿಟ್ ಅನಿಸ್ಕೊಳ್ಳುತ್ತೆ. ಸೊ ಇವಾಗ ಹುಣಸೆ ಹಣ್ಣಿನ ಹುಳಿಗೆ ತಕ್ಕ ಹಾಗೆ ನಾನು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಅಂದರೆ 2 ಟೀ ಸ್ಪೂನಷ್ಟು ಬೆಲ್ಲನ ಸೇರಿಸಿದ್ದೀನಿ. ಅದಾದ ನಂತರ ನಾವೇನು ಕಡಲೆ ಬೀಜ ಹುರಿದಿದ್ವಿ ಅದನ್ನ ಕೂಡ ಸೇರಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಗೆ ಮಂಡಕ್ಕಿನ ಹಾಕೋತಾ ಇದ್ದೀನಿ. ಈ ಮಂಡಕ್ಕಿಗೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಇವಾಗ ನಾನು ಪುಟಾಣಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ, ಅಂದರೆ ಹುರುಗಡಲೆ ಹಿಟ್ಟು. ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು ಪ್ಲೇಟಿಗೆ ನಾನು ತೆಗೆದು ತೋರಿಸ್ತೀನಿ. ನೋಡಿ, ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದಕ್ಕೆ ಇವಾಗ ಮೇಲ್ಗಡೆ ಚಿಕ್ಕದಾಗಿ ಹೆಚ್ಚಿರೋ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊ ಹಣ್ಣು ಮತ್ತು ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಕೊನೆಯದಾಗಿ ನಾನಿಲ್ಲಿ ಸೇವನ್ನ ಹಾಕ್ತಾಯಿದ್ದೀನಿ. ಸೇವು ಅಂದರೆ ಖಾರ. ನೋಡಿ, ಆವಾಗಲೇ ನಾನು ಫ್ರೈ ಮಾಡಿಟ್ಟಿದ್ದೆ ಮೆಣಸಿಕಾಯಿ, ಅದನ್ನು ಕೂಡ ಇಡ್ತಾಯಿದ್ದೀನಿ. ಈ ಗಿರ್ಮಿಟ್ ಜೊತೆಗೆ ಈ ಥರ ಮೆಣಸಿಕಾಯಿ ಫ್ರೈ ಮಾಡಿಕೊಂಡು ಈ ಗಿರ್ಮಿಟ್ ಜೊತೆಗೆ ತಿಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಗಿರ್ಮಿಟ್ನ ಮಾಡೋದು ಹೇಗೆ ಅಂತ. ಸಂಜೆ ಟೈಮಲ್ಲಿ ನೀವು ಕೂಡ ಮನೇಲಿ ಈ ಥರ ಗಿರ್ಮಿಟ್ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮಾಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗೆ ಬಂತು ಅಂತ.